ನಿನ್ನೆಯಷ್ಟೇ ಬಿಹಾರದಲ್ಲಿ ಲಾಲೂ ಪ್ರಸಾದ್ ಯಾದವ್ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ರು. ಆದರೆ ಕುಟುಕುವ ಭರದಲ್ಲಿ ವಿವಾದಾತ್ಮಕ ಮಾತುಗಳನ್ನ ಆಡಿದ್ದಾರೆ. ಮೋದಿ ಹಿಂದೂನೇ ಅಲ್ಲ, ಅವರಿಗೆ ಪರಿವಾರವೇ ಇಲ್ಲ ಅಂದಿದ್ದು ಬಿಜೆಪಿಗರ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಬಿಜೆಪಿ ಮೋದಿ ಕಾ ಪರಿವಾರ್ ಕ್ಯಾಂಪೇನ್ ಅನ್ನ ಶುರು ಮಾಡಿದೆ. परिवारवाद है, परिवार के लिए लोग लड़ रहे हैं। तुम्हारे पास परिवार नहीं है। स्वागत है भाई, स्वागत है, मोदी जी का स्वागत है। परिवारवाद है। ರಾಜಕಾರಣದಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋ ಮಾತಿದೆ. ಈ ಮಾತು ಹಲವು ಬಾರಿ ಕೂಡ ಸಾಬೀತಾಗಿದೆ. ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇದೇ ಅಸ್ತ್ರವನ್ನ ಪ್ರಯೋಗಿಸಿ ಸಕ್ಸಸ್ ಕೂಡ ಆಗಿದೆ. जय श्री राम, नरेंद्र मोदी जिंदाबाद। 2014ರಲ್ಲಿ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಮೋದಿಗೆ ಚಾಯ್ ವಾಲಾ ಅಂದಿದ್ರು. ಇದನ್ನೇ ಬಳಸಿಕೊಂಡಿದ್ದ ಮೋದಿ ಚಾಯ್ ಪೇ ಚರ್ಚಾ ಎಂಬ ಅಭಿಯಾನವನ್ನೇ ನಡೆಸಿದ್ರು. 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಪ್ರಚಾರ ಮಾಡುವಾಗ ರಾಹುಲ್ ಗಾಂಧಿ ಮೋದಿಗೆ ಚೌಕಿದಾರ್ ಚೋರ್ ಹೇ ಅಂತ ಹೇಳಿದ್ರು. ಬಳಿಕ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಚೌಕಿದಾರ್ ಅಂತ ಸೇರಿಸಿಕೊಂಡ್ರು. ಆಗ ಬಿಜೆಪಿ ನಾಯಕರೆಲ್ಲರೂ ಚೌಕಿದಾರ್ ಅಂತ ತಮ್ಮ ಹೆಸರುಗಳ ಮುಂದೆ ಬರೆದುಕೊಂಡು ಕ್ಯಾಂಪೇನ್ ಮಾಡಿದ್ರು. ಈ ಬಾರಿ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಆಡಿರುವ ಮಾತನ್ನೇ ಬಿಜೆಪಿ ಬಂಡವಾಳ ಮಾಡಿಕೊಂಡಿದೆ. परिवारवाद है, परिवार के लिए लोग लड़ रहे हैं। तुम्हारे पास परिवार नहीं है। ನಿನ್ನೆ ಪಾಟ್ನಾದಲ್ಲಿ ನಡೆದ ಜನ್ ವಿಶ್ವಾಸ್ ಮಹಾ ರ್ಯಾಲಿಯಲ್ಲಿ ಲಾಲೂ ಪ್ರಸಾದ್ ಯಾದವ್ ಆಡಿರುವ ಇದೇ ಮಾತು ಲೋಕಸಮರ ಹೊಸ್ತಿಲಲ್ಲಿ ಹೊಸ ವಾಗ್ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಅಷ್ಟಕ್ಕೂ ಲಾಲೂ ಮಾತನಾಡುವಾಗ ಮೋದಿ ಪರಿವಾರದ ಬಗ್ಗೆ ಮಾತನಾಡ್ತಾರೆ. ನಿನ್ನ ಬಳಿ ಪರಿವಾರವೇ ಇಲ್ಲ ಅಂತ ಲೇವಡಿ ಮಾಡಿದ್ರು. नरेंद्र मोदी आजकल परिवारवाद पर हमला कर रहे हैं। अरे भाई तुम बताओ ना कि तुमको क्यों परिवार में कोई संतान नहीं तुमको हुआ, बताओ। ज्यादा संतान होने वाले लोगों को बोलता कि परिवारवाद है, परिवार के लिए लोग लड़ रहे हैं। तुम्हारे पास परिवार नहीं है। ಈ ಮಾತುಗಳಿಂದ ಕೆರಳಿ ಕೆಂಡವಾಗಿರುವ ಬಿಜೆಪಿ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಅಭಿಯಾನ ಶುರು ಮಾಡಿದ್ದಾರೆ. ನಾವು ಮೋದಿ ಕಾ ಪರಿವಾರ ಅಂತ ಪೋಸ್ಟ್ ಮಾಡಿ ಲಾಲೂ ಪ್ರಸಾದ್ ಯಾದವ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಸ್ಮೃತಿ ಇರಾನಿ, ಮಂಜಿಂದರ್ ಸಿಂಗ್, ಅಶ್ವಿನ್ ವೈಷ್ಣವ್, ಅನುರಾಗ್ ಠಾಕೂರ್ ಸೇರಿದಂತೆ ಹಲವು ಅತಿರಥ ನಾಯಕರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹೆಸರಿನ ಪಕ್ಕ ಮೋದಿ ಕಾ ಪರಿವಾರ್ ಅಂತ ಬರೆದುಕೊಂಡಿದ್ದಾರೆ. ತೆಲಂಗಾಣದ ಆದಿಲಾಬಾದ್ನಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ನಾನು ನಿಮ್ಮವ ನೀನು ನಮ್ಮವ ಅಂತ ಹೇಳಿದ್ರು. देश के कोटि कोटि लोग मुझे अपना मानते हैं, अपने परिवार के सदस्य की तरह मुझे प्यार करते हैं। और इसलिए मैं कहता हूं 140 करोड़ देशवासी यही मेरा परिवार है। ಕೇವಲ ಕೇಂದ್ರ ನಾಯಕರು ಮಾತ್ರವಲ್ಲ, ರಾಜ್ಯ ಬಿಜೆಪಿ ನಾಯಕರು ಕೂಡ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಕಿದ್ದಾರೆ. ಶವ ಸಂಸ್ಕಾರ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದದು. ಲಲ್ಲೂ ಪ್ರಸಾದ್ ಯಾದವ್ಗಾಗಲಿ ಇನ್ನೊಬ್ಬರಿಗಾಗಲಿ ಸಂಬಂಧಪಟ್ಟಿದ್ದಲ್ಲ. ಲಲ್ಲೂ ಪ್ರಸಾದ್ ಯಾದವ್ ಬೇಕಾದರೆ ತಲೆನೇ ಬೋಳ್ಸ್ಕೊಂಡ್ಲಿ, ಇಲ್ಲ ಅರ್ಧ ತಲೆ ಬೋಳ್ಸ್ಕೊಂಡ್ಲಿ, ಅದು ಅವರ ಸಂಪ್ರದಾಯ ಇರ್ಬೋದು. ಹಿಂದೂ ಸಂಪ್ರದಾಯನ ಹಿಂಗೆ ಅಂತ ಹೇಳೋಕ್ಕೆ ಲಲ್ಲೂ ಪ್ರಸಾದ್ ಏನು ಹಿಂದೂ ಬ್ರ್ಯಾಂಡಾ? ಅವರು ಏನಲ್ಲ. ಬಿಜೆಪಿ ಮೊದಲ ಪಟ್ಟಿಯಲ್ಲಿ 195 ಹುರಿಯಾಳುಗಳ ಹೆಸರು ಬಿಡುಗಡೆ ಮಾಡಿ ಲೋಕಸಭಾ ರಣಕಹಳೆ ಊದಿದೆ. ಆದರೆ ಈ ಬಾರಿ ಬಿಜೆಪಿಯ ಪ್ರಮುಖರಿಗೆ ಟಿಕೆಟ್ ಮಿಸ್ ಆಗಿದೆ. 33 ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ವಿವಾದಾತ್ಮಕ ಹೇಳಿಕೆ ನೀಡಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದ್ದವರಿಗೆ ಟಿಕೆಟ್ ಕೈತಪ್ಪಿದೆ. ವಿವಾದಿತ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಬಿಜೆಪಿ ಟಿಕೆಟ್ ನೀಡಿಲ್ಲ. ಇನ್ನು ಕೇಂದ್ರ ಸಚಿವೆ ಮೀನಾಕ್ಷಿ ಲೇಖಿ ಪ್ರತಿನಿಧಿಸ್ತಾ ಇದ್ದ ದೆಹಲಿ ಲೋಕಸಭಾ ಕ್ಷೇತ್ರವನ್ನ ಸುಷ್ಮಾ ಸ್ವರಾಜ್ ಪುತ್ರಿ ಬನ್ಸೂರಿ ಸ್ವರಾಜ್ಗೆ ನೀಡಲಾಗಿದೆ. ಮಾಜಿ ಕೇಂದ್ರ ಸಚಿವ ಹರ್ಷವರ್ಧನ್ಗೂ ಈ ಬಾರಿಯ ಬಿಜೆಪಿ ಟಿಕೆಟ್ ತಪ್ಪಿದೆ. ಇನ್ನು ಅಸನ್ಸೋಲ್ನಿಂದ ಭೋಜ್ಪುರಿ ಸ್ಟಾರ್ ನಟ ಪವನ್ ಸಿಂಗ್ಗೆ ಬಿಜೆಪಿ ಟಿಕೆಟ್ ನೀಡಿತ್ತು. ಆದರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಪವನ್ ಸಿಂಗ್ ನಿರಾಕರಿಸಿದ್ದಾರೆ. ಹರೀಶ್, ಟಿವಿ9 ನವದೆಹಲಿ.